ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ವೀಕ್ಷಕರೇ, ಖಾಸಗಿ ಕಂಪನಿಗಳಲ್ಲಿ, MNCಗಳಲ್ಲಿ, ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ ನಾವು ಲೇ ಆಫ್ ಅನ್ನೋ ಪದ ಕೇಳಿದ್ವಿ. ಪಿಂಕ್ ಸ್ಲಿಪ್ ಕೊಟ್ಟು ಕಳಿಸೋದನ್ನು ಕೇಳಿದ್ವಿ. ರಿಸೆಷನ್ ಕಾರಣ ಕೊಟ್ಟು ಏಕಾಏಕಿ 50-100 ಉದ್ಯೋಗಿಗಳನ್ನು ಮನೆಗೆ ಕಳಿಸೋದನ್ನು ನೋಡಿದ್ವಿ. ಆದರೆ ಸರ್ಕಾರಿ ನೌಕರರನ್ನು ಕೆಲಸದಿಂದ ತೆಗೆಯೋದನ್ನು ಯಾವತ್ತಾದರೂ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? ದೇಶಕ್ಕೆ ಬ್ರ್ಯಾಂಡ್ ಆಗೋದಕ್ಕೆ ಹೊರಟಿರೋ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈಗ ಈ ವಿಷಯದಲ್ಲೂ ಮಾದರಿ ಆಗ್ತಾ ಇದೆ. ಆರ್ಥಿಕ ಹೊರೆ ತಗ್ಸೋದಕ್ಕೆ ತನ್ನ ನೌಕರರನ್ನು ಕೈ ಬಿಡೋದಕ್ಕೆ ಹೊರಟಿದೆ ಈ ದಿವಾಳಿ ಗೌರ್ಮೆಂಟ್. ನಾಚಿಕೆ ಮಾನ ಮರ್ಯಾದೆ ಇದರಲ್ಲಿ ಯಾವುದಾದ್ರೂ ಒಂದೇ ಒಂದಿದ್ರೂ ಈ ಸರ್ಕಾರ ನಾನು ಗ್ಯಾರಂಟಿ ಸ್ಕೀಮ್ಗಳನ್ನು ಅನುಷ್ಠಾನ ತರೋದಕ್ಕೆ ಹೋಗಿ ರಾಜ್ಯವನ್ನು ದಿವಾಳಿ ಮಾಡಿದ್ದೀನಿ ಅಂತ ಒಪ್ಕೊಂಡು ಅಧಿಕಾರ ಬಿಟ್ಟು ಹೋಗಲಿ. ಅದನ್ನು ಬಿಟ್ಟು 5 ಗ್ಯಾರಂಟಿಗಳನ್ನು ಪೂರೈಸೋದಕ್ಕೆ ಒಂದರ ಮೇಲೊಂದು ತಪ್ಪು ಮಾಡ್ತಾ ಇದೆ. 6-7 ತಿಂಗಳಿಂದ ಒಂದೊಂದು ವಸ್ತುಗಳ ಬೆಲೆಯನ್ನು ಗೊತ್ತಾಗದೇ ಇರೋ ಹಾಗೆ ಏರಿಸಿರೋ ಸರ್ಕಾರ ಈಗ ಎಲ್ರಿಗೂ ಕಣ್ಣಿಗೆ ರಾಚೋ ಥರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು 3.5 ರೂಪಾಯಿ ಏರಿಸ್ತು. ರಾಜ್ಯದ ಅಭಿವೃದ್ಧಿ ಕೆಲಸ ನಿಂತೋಗಿ ಬರೋಬ್ಬರಿ 1.5 ವರ್ಷನೇ ಕಳೆದೋಯ್ತು. ಇದರ ಮಧ್ಯ ನೌಕರರ ಸಂಬಳ ಬಾಕಿ, ರೈತರಿಗೆ ಕೊಡೋ ಪ್ರೋತ್ಸಾಹ ಧನಕ್ಕೆ ಕತ್ತರಿ, 1-2 ಇವರ ಎಡವಟ್ಟುಗಳು. ಯಾವುದೇ ಎಡವಟ್ಟಿನ ಜಾಡು ಹುಡುಕ್ ಹೋದರೂ ಕಾಣೋದು ಒಂದೇ ಅಂಶ. ಗ್ಯಾರಂಟಿಗಳನ್ನು ಪೂರೈಸೋದಕ್ಕೆ ಸರ್ಕಾರದ ಖಜಾನೆಯಲ್ಲಿ ಹೇಗಾದರೂ 10 ರೂಪಾಯಿ ಆದರೂ ಕಾಣಿಸೋ ಥರ ಮಾಡೋದಕ್ಕೆ ಮಾಡ್ತಾ ಇರೋ ಸರ್ಕಸ್. ಈಗ ಹೊಸದೊಂದು ಶಾಕಿಂಗ್ ನ್ಯೂಸ್ ಬಂದಿದೆ. ಆರ್ಥಿಕ ಹೊರೆ ತಗ್ಸೋದಕ್ಕೆ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರೋ 370ಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ಅಧಿಕಾರಿಗಳನ್ನು ಮತ್ತು ನೌಕರರನ್ನು ತಕ್ಷಣ ಕೆಲಸದಿಂದ ತೆಗೆಯೋದಕ್ಕೆ ಆದೇಶ ಪಾಸ್ ಆಗಿದೆ. ಸುಮಾರು 20 ಇಲಾಖೆಗಳ ಮುಖ್ಯಸ್ಥರಿಗೆ ಚೀಫ್ ಸೆಕ್ರೆಟರಿ ರಜನೀಶ್ ಗೋಯಲ್ ಸೂಚನೆಯನ್ನು ನೀಡಿ ಪತ್ರ ಬರೆದಿದ್ದಾರೆ. ದಟ್ ಮೀನ್ಸ್ ಇವತ್ತು ನೀವು ಈ ಸುದ್ದಿಯನ್ನು ಕೇಳಿಸ್ಕೊಳ್ಳೋ ಹೊತ್ತಿಗೆ 370ಕ್ಕೂ ಹೆಚ್ಚು ಮಂದಿ ಉದ್ಯೋಗಿಗಳು ದಿಢೀರ್ ಕೆಲಸವನ್ನು ಕಳ್ಕೊಂಡು ಕಂಗಾಲಾಗಿದ್ದಾರೆ. ಸಿದ್ದರಾಮಯ್ಯ, DKಶಿ ಅನ್ನೋ ಜೋಡೆತ್ತುಗಳು ಕೊಟ್ಟ ಪಂಚಭಾಗ್ಯಗಳು ರಾಜ್ಯದ ಜನರ ಪಾಲಿಗೆ ನರಕ ಆಗಿದೆ ಅನ್ನೋದಕ್ಕೆ ಇದು ಲೇಟೆಸ್ಟ್ ಎಕ್ಸಾಂಪಲ್. ನಿವೃತ್ತಿ ಆದಮೇಲೂ ಅವರನ್ನು ಸೇವೆಯಲ್ಲಿ ಇಟ್ಕೊಳ್ಳೋದು, ಅವರ ಅವಧಿಯನ್ನು ವಿಸ್ತರಿಸೋದು ಇವೆಲ್ಲ ಮೊದಲಿಂದನೂ ನಡ್ಕೊಂಡು ಬಂದಿರೋದೆ. ಯಾಕಂದರೆ ಅನುಭವಿ ಅಧಿಕಾರಿಗಳು ಮತ್ತು ನೌಕರರು ಸರ್ಕಾರದ ಹಲವಾರು ಕೆಲಸಗಳಿಗೆ ಅಗತ್ಯ ಅಂತ ಅವರಿಗೆ ರಿವೈಸ್ಡ್ ವೇತನ ಮತ್ತು ಭತ್ಯೆಗಳನ್ನು ಜೊತೆಗೆ ಕೆಲವು ಸೌಲಭ್ಯಗಳನ್ನು ಕೊಟ್ಟು ಕೆಲಸದಲ್ಲಿ ಮುಂದುವರಿಸಲಾಗುತ್ತೆ. ಅಂಥ ಅಧಿಕಾರಿಗಳನ್ನು ಈಗ ದಿಢೀರ್ ನಮಗೆ ಆರ್ಥಿಕ ಹೊರೆ ಆಗ್ತಾ ಇದೆ ಬಿಟ್ಟು ಹೋಗಿ ಅಂದರೆ ಗತಿ ಏನು? ಇದರಲ್ಲಿ ಕೆಲವು ಸಂಬಳ ಜಾಸ್ತಿ ಇದೆ. 4 ಅಧಿಕಾರಿಗಳ ಸಂಬಳ ತಿಂಗಳಿಗೆ 2 ಲಕ್ಷಕ್ಕಿಂತ ಜಾಸ್ತಿ ಇದೆ. ಇನ್ನು 3 ಅಧಿಕಾರಿಗಳ ಸಂಭಾವನೆ 1.5 ಲಕ್ಷದ ಮೇಲಿದೆ. ಇದನ್ನು ಸಂಬಳ ಅನ್ನೋದಿಲ್ಲ, ಸಂಭಾವನೆ ಅಂತ ಕರೆಯಲಾಗುತ್ತೆ. ಇವರನ್ನು ಹೊರತುಪಡಿಸಿದ್ರೆ ಬಹಳಷ್ಟು ನೌಕರರು ಕಡಿಮೆ ಸಂಬಳಕ್ಕೆ ದುಡಿತಾ ಇರೋರು. ನಿವೃತ್ತ IAS ಅಧಿಕಾರಿಗಳು, KS ಅಧಿಕಾರಿಗಳು, ಕುಲಪತಿಗಳು, ನ್ಯಾಯಾಧೀಶರು, ವೈದ್ಯರು ಇತ್ಯಾದಿ ಅಂತ ಬಹಳಷ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋ ನಿವೃತ್ತರು ಇದ್ದಾರೆ. ಕೆಲವರಿಗೆ ವಾರ್ಷಿಕ ವೇತನ ಅಂತ ಫಿಕ್ಸ್ ಮಾಡಿ ಅವರ ಅವಧಿನ ವಿಸ್ತರಿಸಲಾಗಿತ್ತು. ಪ್ರತಿ ಇಲಾಖೆಯಲ್ಲೂ 1-2 ಅಥವಾ 10-20 ನೌಕರರು ನಿವೃತ್ತಿ ನಂತರ ಕೂಡ ದುಡಿತಾ ಇದ್ದಾರೆ. ಇಂಧನ ಇಲಾಖೆ ಮತ್ತು ಗೃಹ ಇಲಾಖೆಯಲ್ಲಿ ಒಟ್ಟು 50ಕ್ಕೂ ಹೆಚ್ಚು ಜನ ಇದ್ದಾರೆ. ಶಿಕ್ಷಣ ಇಲಾಖೆನಲ್ಲೂ ಸುಮಾರು 16 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. KIADB ಸಂಸ್ಥೆಯಲ್ಲಿ 42 ಉದ್ಯೋಗಿಗಳಿದ್ದಾರೆ. MSIL ಕಚೇರಿಯಲ್ಲಿ 41 ಮಂದಿ ನಿವೃತ್ತರು ದುಡಿತಾ ಇದ್ದಾರೆ. ಇವರ ಸಂಬಳ ಎಷ್ಟಿತ್ತು ಅನ್ನೋದು ಬೇರೆ ವಿಷಯ. ಆದರೆ ಆರ್ಥಿಕ ಹೊರೆ ತಗ್ಸೋದಕ್ಕೆ ಏನೇನೆಲ್ಲ ದಾರಿ ಹುಡುಕ್ತಾ ಇದೆ ಸರ್ಕಾರ ಅನ್ನೋದಕ್ಕೆ ಇದು ಒಂದು ಸ್ಯಾಂಪಲ್. ಜಾಗತಿಕವಾಗಿ ಆರ್ಥಿಕ ಮುಗ್ಗಟ್ಟು ನಡೀತಾ ಇದ್ದಾಗ, ಅಂದರೆ ರಿಸೆಷನ್ ಇದ್ದಾಗ ಕಂಪನಿಗಳು ಹೀಗೆ ಮಾಡೋದು ಕಾಮನ್. ಆದರೆ ಸರ್ಕಾರ ಒಂದು ಆರ್ಥಿಕ ಹೊರೆ ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿ ಕೆಲಸಗಾರರ ಮೇಲೆ ಬಾಣ ಬಿಡೋದು ಅಕ್ಷಮ್ಯ ಮತ್ತು ಅಸಹ್ಯ. ಇದು ತೀರಾ ಮುಜುಗರ ಮತ್ತು ರಾಜ್ಯಕ್ಕೆ ಅವಮಾನ ಆಗೋ ಸಂಗತಿ. ರಾಜ್ಯ ಸರ್ಕಾರಕ್ಕೆ ಬೇರೆ ದಾರಿನೇ ಇರಲಿಲ್ವಾ? ನಿವೃತ್ತರ ಅಗತ್ಯ ಇಲ್ಲ ಅಂತಾಗಿದ್ರೆ ಅವರನ್ನ ಕೆಲಸಕ್ಕೆ ತಗೊಂಡಿದ್ಯಾಕೆ? ಅಷ್ಟೇ ಸಂಭಾವನೆ ಕೊಡ್ತಾ ಇದ್ದಿದ್ಯಾಕೆ? ಯಾವ ಮುನ್ಸೂಚನೆ ಕೂಡ ಇಲ್ಲದೆ ಈಗ ಹೀಗೆ ಕೆಲಸ ಬಿಟ್ಟೋಗಿ ಅಂದರೆ ಅವ್ರ ಪರಿಸ್ಥಿತಿ ಏನು? ಇನ್ನು ಮುಂದೆ ಆ ಹುದ್ದೆಗಳ ಕೆಲಸ ಮಾಡೋರು ಯಾರು? ಸಿದ್ದರಾಮಯ್ಯ ಉತ್ತರ ಕೊಡಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.